स्वागत है आपका बी न्यूज नेशन में। मैं हूं आबिद हुसैन शेख। चौथे अंतर्राष्ट्रीय योगा दिवस के लिए जागरूकता रैली का आयोजन। बीजापुर में चौथा अंतर्राष्ट्रीय योगा दिवस मनाने के लिए प्रशासन तैयार। आज इसकी जागरूकता जाता निकाली गई। जिला प्रशासन, जिला पंचायत, जिला आयुष विभाग और नेहरू युवा केंद्र के सहयोग से कल 21 जून वीबी दरबार हाई स्कूल ग्राउंड में सुबह 6:30 पर इस योगा दिवस का आयोजन किया जाएगा, जिसमें कई आयुर्वेद संशोधन केंद्र और शिक्षण संस्थान भाग लेंगे। ಜೀವನದಲ್ಲಿ ಶೀತ ಉಷ್ಣ ಮುಂತಾದ ವಿಷಯಗಳಲ್ಲಿ ಸಮಾನ ಭಾವವನ್ನು ಹೊಂದುವುದೇ ಯೋಗವಾಗಿದೆ. ಆಲ್ ಓವರ್ ಕರ್ನಾಟಕ ಯೋಗದ ವ್ಯಾಖ್ಯೆ ಯೋಗ ಕರ್ಮ ಕೌಶಲಂ. ನಾವು ಮಾಡುವ ಯಾವುದೇ ಕೆಲಸ ಗಾಡಿ ಯೋಗವಾಗಿದೆ. ಶೀತ ಉಷ್ಣ ಮುಂತಾದ ವಿಷಯಗಳಲ್ಲಿ ಸಮಾನ ಭಾವವನ್ನು ಹೊಂದುವುದೇ ಯೋಗವಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ. सीधा बोर्ड सीधा ಏನ್ ಮಾಡ್ತಾ ಇದ್ರು? ಎಲ್ಲ ಯೋಗ ಮಾಡಬೇಕು. ನಿಮ್ಗೆಲ್ಲ ಒಂದು ಮಾತಾಡ್ತೀನಿ ಕೇಳ್ರಿ. ಯೋಗ ಮಾಡುವವನು ಎಲ್ಲರೂ ಯೋಗಾಭ್ಯಾಸ ಮಾಡುತ್ತಾ ಎಲ್ಲ ರೀತಿ ನಿಮ್ಮ ಗೋಣ ಈಗ ಹೇಳ್ರಿ. ನೀವೆಲ್ಲ ಜಾಣ ಹಾಕ್ತೀರಾ, ಕೋಣ ಹಾಕ್ತೀರಾ? ಮತ್ತೆಲ್ಲರೂ ಯೋಗಾಭ್ಯಾಸ ಮಾಡೋದ್ರಿ. ಗಂಡು ಬೋನ್ ನಿಮ್ಗೆ ದಿನ ಇದಿತ್ತು ಬಿಡು. ನೀವು ಒಂದಿಟ್ಟು ನಿಕ್ಕ ಮೂವಾರು ಮಾಡೋದ್ರಿ. ನಿಮ್ಗೇನಾಗಿತ್ತು? ಅದನ್ನ ನೋಡ್ರಿ. ಅವಾಗ ನಿಮ್ ಜೊತೆ ಸ್ವಲ್ಪ ಇಂಕ್ರೀಸ್ ಆಗುತ್ತೆ. ಬರೀ ಆಸ್ಪತ್ರೆ ಬರ್ರಿ. ಮುಂದೆ ಬರ್ರು. घंटा 4 बजे से 4 बजे अच्छा ऊपर ले छोड़े ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಬಯಸುತ್ತಾ ನಾನು ಡಾಕ್ಟರ್ ಅನುರಾಧ ಚಂಚಲ್ಕರ್, ಜಿಲ್ಲಾ ಆಯುಷ್ ಅಧಿಕಾರಿ. ಎಲ್ಲರಿಗೆ ಸ್ವಾಗತ ಬಯಸ್ತೀನಿ. ಇದು 4ನೇ ಅಂತಾರಾಷ್ಟ್ರೀಯ ಯೋಗದ ಇಂಟರ್ನ್ಯಾಷನಲ್ ಯೋಗ ಡೇದು ಎಲ್ಲರಿಗೂ ಶುಭಾಶಯಗಳು. ಮೊದಲು ಎಲ್ಲರೂ ನನಗೆ ಸಪೋರ್ಟ್ ನೀಡಿದಕ್ಕೆ ಥ್ಯಾಂಕ್ಸ್. ದಿನನಿತ್ಯ ಯೋಗ ಮಾಡಿರಿ, ರೋಗ ದೂರ ಓಡಿಸಿ ಎಂಬಂತೆ ದಿನನಿತ್ಯ ಯೋಗ ಮಾಡಿದರೂ ಆಯುಷ್ ಹೆಚ್ಚಾಗುತ್ತೆ. ಇವತ್ತಿನ ಈ ದಿವಸ ಇದು ನಾಳೆ 6:30ಕ್ಕೆ ಇವತ್ತಿನ ಈ ದಿವಸ ಜಾಥಾ ಹಮ್ಮಿಕೊಳ್ಳಲಾಗಿದೆ. ನಾಳೆ 6:30 ಗಂಟೆಗೆ
ವಿ ದರ್ಬಾರ್ ಹೈಸ್ಕೂಲ್ ಮೈದಾನ ಗ್ರೌಂಡ್ದಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ದಿನನಿತ್ಯ ಮಾಡಿ ಯೋಗ ರೋಗ ಓಡಿಸಿ. डॉक्टर बाबू नागौर साहब इंटरनेशनल योगा पटु हैं, उन्होंने बात करते हैं. ಇವತ್ತಿನ ದಿವಸ ಮೊಟ್ಟ ಮೊದಲು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರಿಗೆ ನಾವು ಧನ್ಯವಾದವನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಭಾರತ ದೇಶದ ಯೋಗವನ್ನು ಇವತ್ತಿನ ದಿವಸ ಇದು 4ನೇ ಅಂತಾರಾಷ್ಟ್ರೀಯ ಯೋಗವನ್ನು ಇಡೀ ಜಗತ್ತಿನಲ್ಲಿ 221 ಕಂಟ್ರಿಯಲ್ಲಿ ನಾಳೆ ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇವನ್ನು ಆಚರಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಯವರಿಗೆ ಭಾರತೀಯ ಎಲ್ಲ ಯೋಗಪಟುಗಳಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ಈ ಒಂದು ನಾಳೆ 4ನೇ ಅಂತಾರಾಷ್ಟ್ರೀಯ ಯೋಗ ನಿಮಿತ್ತ ಹಮ್ಮಿಕೊಂಡಂಥ ಜಾಥಾದಲ್ಲಿ ಇವತ್ತಿನ ದಿವಸ ಬಿಜಾಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಬಿಜಾಪುರಿನ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಂದವರು ಈ ಒಂದು ಯೋಗ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಇವತ್ತಿನ ದಿವಸ ಇದು ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಿಶೇಷತೆ ಏನೆಂದರೆ ಯಾರೂ ಇಲ್ಲಿ ನಾನು ವಿಶೇಷವಾಗಿ ಹೇಳಬಯಸ್ತಾ ಇದ್ದೀನಿ, ಇದೇನು ನಮ್ಮ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರ ಮಟ್ಟದಲ್ಲಿ ಸುಮಾರು 221 ಕಂಟ್ರಿಗಳಲ್ಲಿ ನಾಳೆ ನಡೀತಕ್ಕಂಥ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಾಗಿ ವಿಜೃಂಭಣೆಯಾಗಿ ಹಮ್ಮಿಕೊಳ್ಳಲಿ. ಜೊತೆಗೆ ಈ ಒಂದು ಯೋಗದಿಂದ ಯೋಗ ಮಾಡಿ ನಿರೋಗಿಯಾಗಿ ಅಂತ ಒಂದು ಸ್ಲೋಗನನ್ನು ಎಲ್ಲರೂ ಮಾಡಿರಿ. ಯಾಕಂದರೆ ಈಗಿನ ದಿವಸದಲ್ಲಿ ಗೊತ್ತಿದೆ 25-30 ವರ್ಷದಂಥ ಎಲ್ಲ ಯಂಗ್ಸ್ಟರ್ಸ್ ಮಕ್ಕಳಿಗೆ ಹುಡುಗರಿಗೆ BP, ಶುಗರು, ಹಾರ್ಟು ಇವೆಲ್ಲ ಕಾಯಿಲೆಗಳ ಬರೋದರಿಂದ ನೀವು ದಿನನಿತ್ಯ ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಈ ಒಂದು ಸಂದೇಶವನ್ನು ನಾನು ತಮ್ಮೆಲ್ಲರನ್ನು ಹೇಳಿ ಇವತ್ತಿನ ದಿವಸ ಈ ಯೋಗ ಜಾಥಾದಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಂಥ ಆಮೇಲೆ ನಮ್ಮ ಜೊತೆ ಇದ್ದಂಥ ಆಯುಷ್ ಡಿಪಾರ್ಟ್ಮೆಂಟು, ಆಮೇಲೆ ಪತಂಜಲಿ ಯೋಗ ಸಮಿತಿ, ಬ್ರಹ್ಮಕುಮಾರಿಯವರು, ಆಮೇಲೆ ಮಹಿಳಾ ಯೂನಿವರ್ಸಿಟಿಯ ಡೈರೆಕ್ಟರ್ ಆದಂಥ ಚಂದ್ರಪ್ಪನವರು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ಜಿಲ್ಲಾಡಳಿತ ಎಲ್ಲರಿಗೆ ನಾನು ಇವತ್ತಿನ ದಿವಸ ಸಹಕಾರ ಕೊಟ್ಟಂಥ ಮಹಿಳೆಯರಿಗೆ ಡಾಕ್ಟರ್ ನಾಗೂರ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಡಿಪ್ಲೊಮಾ ಯೋಗ ಕಾಲೇಜ್ ಹಾಗೂ ಎಲ್ಲರ ವತಿಯಿಂದ ಧನ್ಯವಾದಗಳು ಸಲ್ಲಿಸಿ ಈ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ನಾನು ಡಾಕ್ಟರ್ ನಾಗೂರ್ ಇಂಟರ್ನ್ಯಾಷನಲ್ ಯೋಗಪಟು ಹಾಗೂ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಅಥ್ಲೆಟ್. ಪತಂಜಲಿ ಯೋಗ ಪೀಠದಿಂದ ತಮ್ಮೆಲ್ಲರೂ ಕೂಡ ಈ 4ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ತಾವೆಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ಈ ಯೋಗ ದಿನಾಚರಣೆಯನ್ನು ಅತಿ ವೈಭವ ವಿಭಿನ್ನಶಾಲಿಂದ ಜಾತಿ ಪಂಥ ಭೇದ ಭಾವ ಇಲ್ಲದಂಥ ವಿಶೇಷವಾಗಿರುವಂಥ ಈ ರಾಷ್ಟ್ರದ ಹಾಗೂ ಈ ಪೂರ್ಣ ಆಗಿರುವಂಥ ಸಂಸ್ಕೃತಿಗೆ ಒಂದು ಹೊಸ ನಾಂದಿಯನ್ನು ನಾಡ್ತಿರೋಂಥ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿ ವಿಶೇಷವಾಗಿರುವಂಥ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ 4ನೇ ಅಂತಾರಾಷ್ಟ್ರೀಯ ಯೋಗ ದಿನದಿಂದ 5ನೇ ಅಂತಾರಾಷ್ಟ್ರೀಯ ಯೋಗ ದಿನದಿಂದ ನಾವೆಲ್ಲರೂ ಒಂದು ಸಂಕಲ್ಪಬದ್ಧ ಆಗೋಣ. ಪ್ರತಿಯೊಬ್ಬ ನಾಗರಿಕನೂ ಕೂಡ ಯೋಗದಿಂದ ಆರೋಗ್ಯವನ್ನು ಹೊಂದುವಂಥ ವಿಶೇಷವಾಗಿರುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳೋಣ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ನಗರಕ್ಕೆ, ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಈ ಯೋಗವನ್ನು ಪ್ರಸಾರ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಈ ವಿಶೇಷವಾಗಿರುವಂಥ ಜಾಥಾದಿಂದ, ಈ ವಿಶೇಷವಾಗಿರುವಂಥ ಕಾರ್ಯಕ್ರಮದಿಂದ ಕೂಡ ನಾವು ಬೋಧನೆ ಮಾಡ್ತಾ ಇದ್ದೀವಿ. ಯೋಗ ಶಾಂತಿಗಾಗಿ, ಯೋಗ ನೆಮ್ಮದಿಗಾಗಿ, ಯೋಗ ಫಾರ್ ಪೀಸ್ ಆ್ಯಂಡ್ ಹಾರ್ಮನಿ, ವಿಶ್ವಕ್ಕೆ ಒಂದು ಶಾಂತಿ ಸಿಗೋದು ಇದು ಯೋಗದಿಂದ ನಾವೆಲ್ಲರೂ ಕೂಡ ಒಳ್ಳೆಯವರಾಗೋಣ ಅನ್ನುವಂಥ ಭಾವನೆಯಿಂದ ನಾನು ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. हम सभी अंतर्राष्ट्रीय योगा दिन आचरण कर रहे हैं. ये 4था साल है, लेकिन हम ब्रह्म कुमारी 80 सालों से अंतर्राष्ट्रीय योगा दिन हम मंथ 3rd संडे हम सेलिब्रेट करते हैं. ये विश्व शांति के लिए है. यह योग और राजयोग तो हम जो सिखाते हैं राजयोग, इससे मानसिक बीमारियां दूर हो जाती हैं और योग के द्वारा तन की बीमारियां दूर हो जाती हैं. ये जो राजयोग है सर्वश्रेष्ठ योग है. तन के साथ साथ मन का भी ध्यान रखना बहुत ज़रूरी है. मन रोग होने से ही तन पर रोग आना शुरू हो गया है. तो मैं सभी से विनती करती हूँ, तो जो भी
मेरे अपने भाई बहनें हैं, तो यहाँ पर आकर राज्यों का अभ्यास कीजिए। जो विश्व शांति के लिए हम तड़प रहे हैं, सब मनुष्य के पास सब कुछ है लेकिन शांति ही नहीं है, तो सर्व शांति से प्राप्ति करके अपने जीवन अमूल्य बनाएं। और अंतर्राष्ट्रीय योगा दिन के लिए मैं सबको हार्दिक बधाइयाँ देती हूँ। ये त्यौहार एक हमारे लिए बहुत आगे बढ़ाने वाला है, सभी को संगठन रूप में लाने वाला है। धन्यवाद। ಜಗತ್ತಿನಾದ್ಯಂತ ಇವತ್ತು ಜಗತ್ತಿನಾದ್ಯಂತ ಯೋಗ ಜಾಗೃತಿ ನಡೀತಾ ಇದೆ. ಇವತ್ತಿನ ಬದಲಾದ ಜೀವನ ಶೈಲಿಯಿಂದಾಗಿ ಮನೋರೋಗಗಳು ಹೆಚ್ಚಾಗ್ತಾ ಇವೆ. ಒತ್ತಡ, ಖಿನ್ನತೆ ಅತೀವವಾಗಿ ಇವತ್ತಿನ ಯುವಜನರಿಗೆ ಸ್ವಾಸ್ಥ್ಯದ ಎಂದಿಗಿಂತಲೂ ಇವತ್ತು ಅವಶ್ಯಕತೆ ಹೆಚ್ಚಿದೆ. ಎಕ್ಸರ್ಸೈಸ್ ಮತ್ತು ಯೋಗದಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಎಕ್ಸರ್ಸೈಸ್ ಮಾಡಿದರೆ ಆಯಾಸ ಆಗುತ್ತೆ, ಯೋಗ ಮಾಡಿದರೆ ರಿಲ್ಯಾಕ್ಸ್ ಆಗ್ತೀವಿ. ಒಳಗಿನ ವೈಯಕ್ತಿಕವಾದಂತಹ ಅಂತರಂಗವನ್ನು ನೋಡಲಿಕ್ಕೆ ಯೋಗ ಇದೆ. ಯೋಗ ಪ್ರದರ್ಶನಕ್ಕಲ್ಲ, ದರ್ಶನಕ್ಕಿದೆ. ಹೀಗಾಗಿ ನಾವು ದರ್ಶನದ ರೀತಿಯಲ್ಲಿ ವೈಯಕ್ತಿಕವಾಗಿ ಯೋಗವನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು, ಸುಖವನ್ನು, ಸಮೃದ್ಧಿಯನ್ನು ಪಡೆಯಲು ಸಾಧ್ಯವಾದರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಧಿಸಲು ಸಾಧ್ಯವಾಗ್ತದೆ. ಈ ಮೂಲಕ ಯೋಗವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಿದ್ಧರಾಗಬೇಕು. ಆ ಮೂಲಕ ಮನೋಸ್ವಾಸ್ಥ್ಯವನ್ನು ಕಾಪಾಡಿ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅಣಿಯಾಗಬೇಕು. ಆ ಮೂಲಕ ರಾಷ್ಟ್ರಾಭಿವೃದ್ಧಿಗೆ, ರಾಷ್ಟ್ರ ಸೇವೆಗೆ, ವಿಶ್ವ ಮಾನವ ಸಂದೇಶವನ್ನು ಸಾರುವಂಥ ವಿಶ್ವದ ಒಂದು ಸೌಹಾರ್ದದ ಸೇತುವೆಯಾಗಿ ಎಲ್ಲರೂ ಮುನ್ನೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೇನೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।